ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಅಲ್ಪಸಂಖ್ಯಾತರ ವೋಟಿನ ಋಣ ತೀರಿಸಲು ಅವರ ಓಲೈಕೆಗಾಗಿ ಸಾಬರ ಬಜೆಟ್ ಮಂಡಿಸಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ ಬಳಿಕ ಮಾತನಾಡಿ, ಸಿದ್ದರಾಮಯ್ಯ ಕೊನೆ ಬಜೆಟ್ ಮಂಡಿಸಿದ್ದಾರೆ. ಅದರಲ್ಲಿ ಯಾವುದೇ ಹೊಸ ಘೋಷಣೆ ಇಲ್ಲ, ಸುಮ್ಮನೆ ತಿಪ್ಪೆ ಸಾರಿಸೋ ಕೆಲಸ ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರೋ ಸರ್ಕಾರ ಎಂಬ ದಾಖಲೆ ಕೂಡ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಭರಪೂರ ಕೊಡುಗೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಸಾಬರ ಜಟಕಾ ಕುದುರೆ ಏರಿ ಹೊರಟಿದ್ದಾರೆ. ಅಲ್ಪಸಂಖ್ಯಾತ ಕಾಲೋನಿ 1,000 ಕೋಟಿ ಇಟ್ಟಿದ್ದಾರೆ. ಫಾರಿನ್ ಹೋಗಲು 20 ಲಕ್ಷವಿತ್ತು, ಈಗ 30 ಲಕ್ಷ ಕೊಟ್ಟಿದ್ದಾರೆ. ಮುಸ್ಲಿಂ ಓಲೈಕೆಗಾಗಿ ಅವರ ಓಟಿನ ಋಣ ತೀರಿಸಲು ಈ ಬಜೆಟ್ ಮಂಡಿಸಿದ್ದಾರೆ ಎಂದು ಟೀಕಿಸಿದರು. ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂಥ ಹೊಸ ಘೋಷಣೆಗಳಿಲ್ಲ. ಅಲ್ಲೇ ತಿಪ್ಪೆ ಸಾರಿಸೋ ರೀತಿ ಇರೋಂಥ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಿಟ್ಟರೆ ಯಾವುದೇ ನೀರಾವರಿ ಯೋಜನೆಗಳನ್ನು, ಉತ್ತರ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು, ಯಾವುದೇ ನೀರಾವರಿ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಮತಿ ಆದ ಮೇಲೆ ಮುಂದುವರಿಸ್ತೀರಿ ಅಂತ ಓದಿದ್ದಾರೆ. ಅವಶ್ಯಕತೆ ಏನಿತ್ತು? ಓದೋ ಅವಶ್ಯಕತೆ ಏನಿತ್ತು? ಅವಶ್ಯಕತೆನೇ ಇರಲಿಲ್ಲ. ಸುಮ್ಮನೆ ಒಂದು ಅಷ್ಟು ಪೇಜ್ ವೇಸ್ಟ್ ಅಷ್ಟೇ. ಮೇಕೆದಾಟು ಇರ್ಬೋದು, ಉತ್ತರ ಕರ್ನಾಟಕದ ಯೋಜನೆಗಳಿರ್ಬೋದು, ಮತ್ತು ಅನ್ನೆಸೆಸರಿಯಾಗಿ ಕೇಂದ್ರ ಸರ್ಕಾರ 3,500 ಕೋಟಿ ಅವರ ಅವೇ ಘೋಷಣೆ ಮಾಡಿದ್ದಾರಂತೆ. ಘೋಷಣೆನೇ ಮಾಡಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಆ ಯೋಜನೆಗೆ ಯಾವುದೇ ಹಣವನ್ನು ಕೊಡಲ್ಲ ಅನ್ನೋ ಮಾತನ್ನು ಪಾರ್ಲಿಮೆಂಟ್ ಹೇಳಿದ್ದಾರೆ. ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಜೆಟ್. ಇದು ಒಂದು ರೀತಿ ಇಲ್ಲೇ ಇದೆ. ಮತ್ತೆ ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಸಾಲ ಮಾಡಿರೋಂಥ ಮುಖ್ಯಮಂತ್ರಿ ಒಂದೇ ವರ್ಷದಲ್ಲಿ 1,16,170 ಕೋಟಿ ಸಾಲ ಮಾಡಿದ್ದಾರೆ. ಒಂದು ಅಲ್ಪಸಂಖ್ಯಾತರಿಗೆ ಭರಪೂರ ಒಂದು ಇಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಆನೆಯನ್ನೇರಿಕೊಂಡು ಓದಿರಿ ನೀವು, ಕುದುರೆಯನ್ನೇರಿಕೊಂಡು ಓದಿರಿ ನೀವು. ಈಗ ಸಾಬರ ಜಟಕ ಏರ್ಕೊಂಡು ಸಿದ್ದರಾಮಯ್ಯ ಓದ್ತಾವ್ರೆ. ಅವರೇ ಬರೆದಿರೋದು. ಆನೆಯನ್ನೇರಿಕೊಂಡು ಓದಿರಿ ನೀವು, ಕುದುರೆಯನ್ನೇರಿಕೊಂಡು ಓದಿರಿ ನೀವು. ಆದರೆ ಸಿದ್ದರಾಮಯ್ಯನವರು ಸಾಬರ ಜಟಕ ಏರ್ಕೊಂಡು ಹೋಗಿದ್ದಾರೆ. ಏನು ಅವ್ರಿಗೆ ಏನು ಕೊಟ್ಟವ್ರೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 1,000 ಕೋಟಿ ಅದರಲ್ಲಿ ಕೊಟ್ಟಿರೋವಂಥದ್ದು. ಆಮೇಲೆ ವಕ್ಫ್ ಬೋರ್ಡ್, ನಾವು ಹೇಳಿದ್ರಲ್ಲ, ವಕ್ಫ್ ಬೋರ್ಡ್ನ ಮುಚ್ಚಬೇಕು ಅಂತ ನಾವು ಹೇಳಿದ್ರಿ. ಈ ಸಿದ್ದರಾಮಯ್ಯ ವಕ್ಫ್ ಬೋರ್ಡ್ನ ತೆರೆಯೋಕ್ಕೆ 150 ಕೋಟಿ ಕೊಟ್ಟಿದ್ದಾರೆ, ವಕ್ಫ್ ಬೋರ್ಡ್ನ. ಆಮೇಲೆ ಇವರು ಫಾರಿನ್ಗೆ ಹೋದರೆ ಮೊದಲು 20 ಲಕ್ಷ ಆಯಿತು, ಇವಾಗ 30 ಲಕ್ಷಕ್ಕೆ ಮಾಡಿದ್ದಾರೆ ಫಾರಿನ್ಗೆ ಹೋಗೋಕ್ಕೆ ಅಲ್ಪಸಂಖ್ಯಾತರು ಮುಸ್ಲಿಮರಿಗೆ. ಆಮೇಲೆ ಗುರುದ್ವಾರಗಳಿಗೆ ಎಷ್ಟು ಕೊಟ್ಟ? ಗುರುದ್ವಾರ ಜೈನರು, ಪಾರ್ಸಿಗಳು, ಬೌದ್ಧರು, ಸಿಖ್ರು ಅವ್ರಿಗೆಲ್ಲ 2 ಕೋಟಿ. ಕ್ರಿಶ್ಚಿಯನ್ರಿಗೆ 250 ಕೋಟಿ. ಅಂದರೆ ಇದೊಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಇದು. ಮುಸ್ಲಿಮರ ಹೇಳಿದೆ ಸಾಬರ್ ಬಡ್ಜೆಟ್ ಅಂತ. ಮುಸ್ಲಿಮರ ಬಡ್ಜೆಟ್ಟು ಓಟಿನ ಋಣ ತೀರ್ಸೋ ಅಂತ ಬಡ್ಜೆಟನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.